ಗೈಸ್, ಇವತ್ತು ನಾವು ಇದರಲ್ಲಿ ಒಂದು ಬ್ಲೌಸ್ ಕಟಿಂಗ್ನ ಮಾಡೋಣ. ಸೊ ಫಸ್ಟು ಬಟ್ಟೆನ ಈ ಥರ ಉಲ್ಟಾ ಹಾಕೋಬೇಕು. ಈ ಥರ ಫ್ರಂಟ್ ಇರೋದನ್ನು ಒಳಗೆ ಹಾಕಿ ಉಲ್ಟಾ ಹಾಕ್ಕೊಂಡು ಸೊ ನಾವು ಇವತ್ತು ಕಟಿಂಗ್ ನೋಡ್ಕೊಳ್ಳೋಣ. ನಾನು ಫ್ರಮ್ ಬಿಗಿನರ್, ನಾನು ಯಾವುದೂ ಏನೇನು ಕಲ್ತಿಲ್ಲ, ಬಟ್ ನಾವು ಬ್ಲೌಸ್ ಸ್ಟಿಚಿಂಗ್ ಕಟಿಂಗ್ನ ಕಲಿತಾ ಹೋಗೋಣ. ಸೊ ನೀವು ಕೂಡ ನನ್ನ ಜೊತೆ ಕಲಿತಾ ಹೋಗಿ. ಸೊ ಈ ಥರ ಇದನ್ನು ಬ್ಯಾಕ್ ಸೈಡ್ ಹಾಕೋಬೇಕು. ಬ್ಯಾಕ್ ಸೈಡ್ ಹಾಕ್ಕೊಂಡು ಈ ಕಡೆ ಮಾರ್ಜಿನಿಂದ ಈ ಕಡೆ 2 ಸೆಂಟಿಮೀಟ್ರಷ್ಟು 2 ಸೆಂಟಿಮೀಟ್ರಷ್ಟು ಇಟ್ಕೊಂಡು ಮಾರ್ಕ್ ಮಾಡ್ಕೊತ ಹೋಗಬೇಕು. ಆದಮೇಲೆ ನಾನು ಈ ಸ್ಕೇಲ್ ಯೂಸ್ ಮಾಡ್ತಿದ್ದೀನಿ. ಆಫ್ಟರ್ ದಿಸ್ ನಾವು ಜಾಕೆಟ್ನ ಸುತ್ತಳತೆ ತಗೋಬೇಕು. ಸುತ್ತಳತೆ ಇಲ್ಲಿಂದ ಇದನ್ನು ಅಂದರೆ ಇವ್ರಿಗೆ 35.5 ಬರುತ್ತೆ. ಸೊ ಅದನ್ನು ಈ ಥರ 4 ಭಾಗ ಮಾಡ್ಕೋಬೇಕು. ಮಾಡಿಕೊಂಡ್ರೆ ಇವರಿಗೆ 9 ಬರ್ತಿದೆ, ಅಂದರೆ 1 ಪಾಯಿಂಟ್ ಕಮ್ಮಿ ಬರ್ತಿದೆ. ನಾನು 9 ತೊಗೋತೀನಿ. ಸೊ 9 1 ಮಾರ್ಕ್. ಅದಾದಮೇಲೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಅದಾದಮೇಲೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ 40 ಸ್ಟಿಚಿಂಗಿಗೋಸ್ಕರ. ಅದಾದಮೇಲೆ ಇದನ್ನು ಇದರ ಕ್ರಾಸಲ್ಲಿ ಹೇಗೆ. ಸೊ ಇದನ್ನು ನಾವು ಇದು ಅಳತೆ ನೋಡ್ಕೋತೀವಿ, ಇವ್ರದ್ದು ಎಷ್ಟು ಉದ್ದ ಇದೆ ಅಂತ. ಸೊ ಈ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ, ಇದು ಮಧ್ಯ ತೊಗೋಬೇಕು. ಮಧ್ಯ ತೊಗೊಂಡು ಇದೆಷ್ಟು ಉದ್ದ ಇದೆ 14 ಇದೆ. ಸೊ ಹಾಫ್ ಎಕ್ಸ್ಟ್ರಾ ಫಾರ್ ಮೇಲೆ ಸ್ಟಿಚಿಂಗಿಗೆ, ಅದಕ್ಕೋಸ್ಕರ ಹಾಫ್ ಎಕ್ಸ್ಟ್ರಾ ತೊಗೋತೀವಿ. ಇಲ್ಲಿ 1 ಮಾರ್ಕ್ ಆ್ಯಂಡ್ ಸ್ವಲ್ಪ ಈ ಕಡೆ 14.5 ಇಲ್ಲೊಂದು ಮಾರ್ಕ್. ಆಮೇಲೆ ಇದನ್ನು ಒಂದು ಗೆರೆ ಹಾಕೊಳ್ಳಿ. ಅದಾದಮೇಲೆ ಇವರ ಎದೆ ಅಳತೆ, ಎದೆ ಸುತ್ತಳತೆ ನೋಡ್ಕೋಬೇಕು. ಎದೆ ಸುತ್ತಳತೆ ಈ ಒಂದು ಬ್ಯಾಕಲ್ಲಿ ನಾನು ಕಟ್ ಮಾಡ್ತಿರೋದು. ಸೊ ಇಲ್ಲಿಂದ ಈ ಮಾರ್ಜಿನಿಂದ ಈ ಮಾರ್ಜಿನ್ವರೆಗೂ, ಇಲ್ಲಿಂದ ಇಲ್ಲಿವರೆಗೆ. ಸೊ ಇವರಿಗೆ 22 ಬರ್ತಿದೆ. 22 2 ಸಲ ಮಾಡಿದರೆ 44 ಬರುತ್ತೆ. ಸೊ 44ನ ಮತ್ತೆ 4 ಆಗಿ ಕನ್ವರ್ಟ್ ಮಾಡಬೇಕು. ಸೊ ನನಗೆ 11 ಬರುತ್ತೆ, ಬಟ್ ನಾನು ಇವರಿಗೆ 10.5 ತಗೋತಾ ಇದ್ದೀನಿ. 10.5 ಪ್ಲಸ್ ಇಲ್ಲಿ 1 ತೊಗೊಂಡಿದ್ದೀವಲ್ಲ, ಈ ಒಂದಕ್ಕೆ ಇಲ್ಲೇನು 1 ತೊಗೊಂಡಿದ್ದೀವೋ ಇದಕ್ಕೋಸ್ಕರ ಫಸ್ಟ್ ಸ್ಟಿಚಿಂಗ್ ಪರ್ಪಸ್ ನಾವು ಇಲ್ಲಿ 1 ಇಂಚನ್ನ ಜಾಸ್ತಿ ತೊಗೋತೀವಿ. ಅದಾದಮೇಲೆ ಇವ್ರದ್ದು ಎಷ್ಟು ಬ್ಯಾಕ್ ಡೀಪ್ ಇದೆ ಅಂತ ನೋಡ್ಕೊಳ್ಳೋಕ್ಕೋಸ್ಕರ ಇಲ್ಲಿದೆಯಲ್ಲ, ಬಿಗಿನರ್ಸಿಗಾಗಲಿ ಯಾರಿಗೇ ಆಗಲಿ ಈ ಥರ ನಾವು ಇಲ್ಲಿಂದ ಹಿಂಗೆ ತೊಗೊಳೋದ್ರಿಂದ ನಮಗೆ ಹೆಲ್ಪ್ ಆಗುತ್ತೆ. ಸೊ ಇವ್ರದ್ದು 6.5 ಇದೆ. ಸೊ ನಾನಿಲ್ಲಿ 6.5ಗೆ ಇದೇನು ಮಾರ್ಜಿನ್ ಇದೆಯೋ ಆ ಮಾರ್ಜಿನಿಂದ ಮೇಲೆ 6.5 ಇಲ್ಲಿ ಒಂದು ಮಾರ್ಜಿನ್, ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಇದನ್ನು ಆದಮೇಲೆ ನಾನು ಇವರಿಗೆ ನಾರ್ಮಲಾಗಿ ಎಲ್ಲರೂ 6 ಇಟ್ಕೋತಾರೆ. ಇಲ್ಲಿ ನಾನು 6 ಇಡ್ತಿದ್ದೀನಿ. ಸೊ 6 ಆ್ಯಂಡ್ ಈ ಕಡೆ ಫಾರ್ ಸ್ಲೀವ್ಸ್ ಕಟಿಂಗ್ ಈ ಕಡೆ ನಾವು 5.25 ಇಂಚ್ ಇಡೋಣ, ಸಾಕು ಅನಿಸುತ್ತೆ. 5.25 ಇಂಚು. ಅದಾದಮೇಲೆ ಇದನ್ನು ಈ ರೀತಿ ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಡೆ ಕೂಡ ಇದೇನು 2 ಮಾರ್ಕ್ ಬಂದಿರುತ್ತಲ್ಲ, ಅಲ್ಲಿವರೆಗೂ ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವರಿಗೆ ಇದು ಎಷ್ಟು ಬಿಡ್ತಿದೆ ಅಂತ ಗೊತ್ತಾಗೋಕ್ಕೋಸ್ಕರ ನೀವು ಬ್ಲೌಸ್ ತೊಗೊಂಡು ಈ ರೀತಿ ಇಲ್ಲೇನು ಇವ್ರದ್ದು ಅಳತೆ ಇದೆ ಅದನ್ನು ನೋಡ್ಕೋಬೇಕಾಗುತ್ತೆ. ಇವರಿಗೆ 2.25 ಇದೆ. ಸೊ ಸ್ಟಿಚಿಂಗಿಗೋಸ್ಕರ ನಾನು ಅರ್ಧ ಎಕ್ಸ್ಟ್ರಾ ತೊಗೋತಿದ್ದೀನಿ. ಅಲ್ಲಿಗೆ 3.5 ತೊಗೋತೀನಿ ಸ್ಟಿಚಿಂಗು ಸೇರಿಸಿ. ಇಲ್ಲಾಂದರೆ ನೀವು 4 ತೊಗೋಬೋದು. ಸೊ ನಾನಿಲ್ಲಿ 4 ತೊಗೋತಿದ್ದೀನಿ. 4 ಆ್ಯಂಡ್ ಇದೇನು ಈ ಕಡೆ ಉಳಿದಿರುತ್ತೆ ಅದಕ್ಕೆ ಪ್ಲಸ್ 1 ಇಂಚ್ ಜಾಸ್ತಿ ಮಾಡಿಕೊಂಡು ಇಲ್ಲಿ ಅವಾಗ ಏನು ಮಾರ್ಕ್ ಮಾಡ್ಕೊಂಡಿದ್ವು ಅಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಇದರಿಂದ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇದನ್ನು ಜಾಯಿನ್. ಸೊ ಇಷ್ಟಾದಮೇಲೆ ನಮಗೆ ಇದು ಕರ್ವ್ ಶೇಪ್ ಲೀವ್ಸ್ ಇದು, ಅದು ಕರ್ವ್ ಶೇಪಿಗೆ ನಾನಿಲ್ಲಿ 1.5 ಇಡ್ತಿದ್ದೀನಿ. 1.5ಗೆ ಮಾರ್ಕ್ ಮಾಡಿಕೊಂಡು
ಇಲ್ಲಿ ಇದೇನಿರುತ್ತೋ ಇದು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಇದ್ರದ್ದು ಅರ್ಧ. ಸೊ ಮಾಡ್ಕೊಂಡ್ರೆ ನಮಗೆ ಅರ್ಧ ಸಿಗುತ್ತೆ. ಅಲ್ಲೊಂದು ಮಾರ್ಕ್. ಮತ್ತು ಇಲ್ಲಿ ಎಷ್ಟು ಬಂದಿರುತ್ತೋ ನನಗೆ 2.25 ಬಂದಿದೆ. ಸೊ ಅದನ್ನು ಈ ಕಡೆ ಕೂಡ 2.25 ಇಟ್ಟು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ರಿ. ಆವಾಗ ನಿಮಗೆ ಕರ್ವ್ ನೀಟಾಗಿ ಬರುತ್ತೆ. ಸೊ ಈ ಥರ ನೀವು ಕರ್ವ್ ಹಾಕೋಬೇಕು. ಒಂದು 2-3 ಸಲ ಆಗ್ತಾ ಬರುತ್ತೆ. ಸೊ ಈ ಥರ ಕರ್ವ್ ಬಂದಾದಮೇಲೆ ಸೊ ಈ ಕಡೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬಹುದು. ಬಟ್ ನಾರ್ಮಲ್ ಆಗಿ ಶೇಪು. ಸೊ ನಾನು ಇಲ್ಲಿ ನಾರ್ಮಲ್ ಶೇಪೇ ಕೊಟ್ಟಿದ್ದೀನಿ. ಆಮೇಲೆ ಇದನ್ನು ಸೊ ಇದೇನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದಕ್ಕೆ ಜಾಯಿನ್ ಮಾಡಬೇಕು. ಫಸ್ಟಿಗೆ 1 ಇಂಚ್ ಬಿಟ್ಟಿರ್ತೀವಲ್ಲ ಆ ಇಂಚ್ಗಲ್ಲ ಅದ್ರ ನೆಕ್ಸ್ಟ್ ಅದಕ್ಕೆ ಮತ್ತೆ ಸೊ ಇಷ್ಟು ನಿಮಗೆ ಇಲ್ಲಿಂದ ಇಲ್ಲಿಗೆ ಇದರ ವಿಡ್ತ್ 14 ಬಂದರೆ ನೀವು ಹಾಫ್ ಎಕ್ಸ್ಟ್ರಾ ತಗೋಬೇಕು. ಯಾಕಂದರೆ ಅದನ್ನು ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ಹಾಫ್ ನಮಗೆ ಎಕ್ಸ್ಟ್ರಾ ಬೇಕು. ನಿಮ್ಗೆ ಎಷ್ಟೇ ಬಂದರು 15-16 ಎಷ್ಟೇ ಬಂದರೂ ಕೂಡ ಇದು ನೀವು ಹಾಫ್ ಎಕ್ಸ್ಟ್ರಾ ತಗೋಬೇಕು. ಫಸ್ಟ್ ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಬಟ್ಟೆ ಹೋಗುತ್ತೆ. ಸೊ ಇದನ್ನು ಈ ರೀತಿ ಹಿಡಿದು ಅದರಲ್ಲಿ ಬರುತ್ತೆ ನೋಡಿ, ಅದ್ರ ಹಾಫಿಗೆ ಹಾಕಿ ಇಲ್ಲೊಂದು ಮಾರ್ಕ್ ಮಾಡಿ. ಅದಾದಮೇಲೆ ಆ ಕಡೆ 1 ಇಂಚು ಈ ಕಡೆ 1 ಇಂಚು. ನಾನು ಇದಕ್ಕೆ 2 ಇಂಚ್ ಇಡ್ತಿದ್ದೀನಿ ಹೈಟು. ಸೊ 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅದಾದಮೇಲೆ ಇದಕ್ಕೆ ಲೈನ್ ಹಾಕ್ಕೊಂಡು ಸೊ ಈ ಥರ ಫುಲ್ಲು ತೊಗೊಂಡೋಗಿ ಈ ಥರ. ಇದಿಷ್ಟು ಬ್ಯಾಕ್ ಕಟಿಂಗ್ ಮಾರ್ಕಿಂಗ್ ಮಾಡಿದ್ದೀನಿ. ಇದನ್ನು ನಾನೀಗ ಕಟ್ ಮಾಡ್ತೀನಿ. ಹಾಯ್ ಗೈಸ್, ಇವಾಗ ನಾವು ಬ್ಯಾಕ್ ಕಟಿಂಗ್ ಎಲ್ಲ ಮಾಡ್ಕೊಂಡಾಯಿತು. ಸೊ ನಾವು ಇವಾಗ ಲೀವ್ಸ್ ತೋಳುಗಳನ್ನ ಕಟ್ ಮಾಡ್ಕೊಳ್ಳೋಣ. ಫಸ್ಟು ಇದೇನಿರುತ್ತೋ ಇದನ್ನು ಈ ಥರ 4 ಮಡಿಕೆ ಮಾಡ್ಕೋಬೇಕು. ಮಾಡಿಕೊಂಡು ನೀಟಾಗಿ ನೋಡ್ಕೋಬೇಕು ಈ ಥರ. ಸೊ ಈ ಥರ ಹಾಕ್ಕೊಂಡು ನಾವು ಸ್ಲೀವ್ಸ್ನ ಮಡಿಕೆ ಮಾಡಿ ಹಾಕೋದ್ರಿಂದ ನನಗೆ ಓಕೆ ನಾನಿಲ್ಲಿ 1.5 ಇಂಚ್ ಇಡ್ತಿದ್ದೀನಿ. ಸೊ ಸ್ಲೀವ್ಸಿಗೋಸ್ಕರ ಮಡ್ಚಿ ಈ ಥರ ಮಡ್ಚೋದಕ್ಕೋಸ್ಕರ ನಾನಿಲ್ಲಿ 1.5 ಇಡ್ತಿದ್ದೀನಿ. ಹಾಫ್ ಅದನ್ನು ಈ ಥರ ಅದಾದಮೇಲೆ ಈ ರೀತಿ ಹಾಕ್ಕೊಳ್ಳಿ. ಇದಕ್ಕೆ ಜಾಯಿನ್ ಆಗಿರಬೇಕು. ಸೊ ನಾವೇನು ಮಾರ್ಕ್ ಮಾಡ್ಕೊಂಡಿದ್ವೋ ಅದಕ್ಕಿಂತ ಈ ಕಡೆ. ಇದಾದಮೇಲೆ ಇದೇನು ಕಾಣಿಸ್ತಿದೆಯಲ್ಲ ಇದು ಅವ್ರೇನು ಸ್ಟಿಚ್ ಮಾಡಿದಾರಲ್ಲ ಅದರಲ್ಲಿ ಒಂದು ಹಾಕ್ಕೊಳ್ಳಿ. ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಸ್ವಲ್ಪ 1/4 ಇಂಚು ಮೇಲ್ ಮಾಡ್ಕೊಳ್ಳಿ. ಅದಾದಮೇಲೆ ಇದ್ರ ಡೌನ್ ಎಲ್ಲಿದೆ ಅಂತ ನೋಡಿಕೊಂಡು ನಂಗೆ ಇಲ್ಲಿದೆ. ಸೊ ಇಲ್ಲೊಂದು ಹಾಕ್ಕೊಳ್ಳಿ. ಅದರ ಮೇಲೆ 1/4 ಇಂಚು ಮೇಲೊಂದು ಹಾಕ್ಕೊಳ್ಳಿ. ಓಕೆ, ಅದಾದಮೇಲೆ ಇದನ್ನು ತೆಗೆಯೋಣ. ಸೊ ಫಸ್ಟು ಇದೇನಿದೆಯಲ್ಲ ಈ 1/4 ಇಂಚ್ ಏನು ಮೇಲ್ ಮಾಡ್ಕೊಂಡಿದ್ವಲ್ಲ ಇದಕ್ಕೆ 1/4 ಇಂಚ್ ಏನು ಮೇಲ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ 1.5 ಇಂಚು ನೀವು ತಗೊಳ್ಳಿ ಈ ಥರ. ಅದಾದಮೇಲೆ ಇದೇನು ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಇಲ್ಲೊಂದು ಗೆರೆ ಹಾಕೊಳ್ಳೋಣ. ಬ್ಲೌಸ್ ಇರುತ್ತಲ್ಲ ಇದು ಆವಾಗಲೇ ತೊಗೊಂಡಲ್ಲ. ಸೊ ಅದನ್ನು ನೀಟಾಗಿ ಇಟ್ಕೊಂಡು ಇಲ್ಲೇನು ಕಾಣಿಸ್ತಿದೆಯಲ್ಲ ಸೊ ಹಿಂಗೆ ಅದ್ರ ಪಕ್ಕನೇ ನೀಟಾಗಿ ಹಾಕೋತಾ ಹೋಗಿ. ಸೊ ಇದೊಂದು ಬರುತ್ತೆ. ಇದಾದಮೇಲೆ ಪಕ್ಕದಲ್ಲಿ ನನಗೆ 1 ಇಂಚು ಜಾಗ ಬೇಕು ಫಾರ್ ಸ್ಟಿಚಿಂಗ್. ನಾನಿಲ್ಲಿ 1.5 ತೊಗೋತಾ ಇದ್ದೀನಿ. 1.5 ಇಲ್ಲಿ 1.5. ಸೊ ನನಗೆ ಇಲ್ಲಿ ಜಾಗ ಸಾಕಾಗ್ತಿದೆ. ಅಕಸ್ಮಾತ್ ಅಂಥವರು ನೀವು ಎಕ್ಸ್ಟ್ರಾ ಪೀಸ್ನೇ ಹಚ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದಾದಮೇಲೆ ಇಲ್ಲಿ ಏನು 1.5 ಇಂಚ್ ಇರುತ್ತಲ್ಲ ಅದನ್ನು ನಿಧಾನವಾಗಿ ಕೆಳಗೆ ತೊಗೊತಾ ಹೋಗಬೇಕು. ಈ ರೀತಿ ತೊಗೋತಾ ಇಲ್ಲಿಗೆ ಜಾಯಿನ್ ಮಾಡಬೇಕು. ಸ್ಟಾರ್ಟಿಂಗಿಗೆ ಯಾರಿಗೂ ಬರಲ್ಲ, ಪ್ರಾಕ್ಟೀಸ್ ಮಾಡ್ತಾ ಖಂಡಿತ ಬರುತ್ತೆ. ಸೊ ಈ ರೀತಿ ಇದಾದಮೇಲೆ ಅದು ಬ್ಯಾಕು. ಅದಾದಮೇಲೆ 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಒಳಗೆ ಒಂದು 1/4 ಇಂಚು ಕೆಳಗೆ ತೊಗೋತಾ ಹೋಗಬೇಕು. ಈ ರೀತಿ 1/4 ಇಂಚು ಕಟ್ ಮಾಡ್ಕೋಬೇಕಾದ್ರೆ ನಾವು ಮೇಲಿಂದ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಆದಮೇಲೆ ಈ ಮೇಲೆ ಈ ಕಡೆ ಏನು ಮಾರ್ಕ್ ಮಾಡ್ಕೊಂಡಿದ್ದು ಅದು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಇದನ್ನು ಜಾಯಿನ್ ಮಾಡ್ಕೊಳ್ಳಿ. ಇದನ್ನು ಈ ಕಡೆ ತೊಗೊಬರ್ರಿ ಈ ರೀತಿ. ಸೊ ಇದಿಷ್ಟು ಸ್ಲೀವ್ ಹೇಗೆ ಕಟ್ ಮಾಡೋದು ಅಂತ, ಇದಿಷ್ಟು ಸ್ಲೀವ್ನ ಹೇಗೆ ನಾವು ಮಾರ್ಕ್ ಮಾಡ್ಕೊಳ್ಳೋದು ಅಂತ. ಇದನ್ನ ಮಾರ್ಕ್ ಮಾಡಿಕೊಂಡು ಫಸ್ಟ್ ನಾವು ಇದೇನಿದೆಯೋ ಈ ಗೆರೆ ಮೇಲೆ ಹಾಕ್ತಾ ಹೋಗೋಣ, ಕಟ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಈ ರೀತಿ ನೆಕ್ಸ್ಟು ಇಲ್ಲಿ ಈ ಸೈಡ್ ಮಾತ್ರ ಇದೇನಿದೆಯೋ ಇದನ್ನು ಕಟ್ ಮಾಡ್ಕೊಳ್ಳೋಣ.
ನಮಗೆ ಇದು ಗೊತ್ತಾಗೋಕ್ಕೋಸ್ಕರ ಇಲ್ಲೊಂದು ನಾವು ಮ್ಯಾಚ್ ಹಾಕೊಳ್ಳೋಣ ಈ ರೀತಿ. ಸೊ ಇದು ಸ್ಲೀವ್ಸ್ ಸ್ಟಿಚಿಂಗ್ ಆ್ಯಂಡ್ ಕಟಿಂಗ್. ಇವಾಗ ನಾವು ಫ್ರಂಟ್ ಕಟ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಕಟ್ ಮಾಡಿಕೊಂಡು ಅದನ್ನು ತೊಗೊಂಡು ನೀಟಾಗಿ ಇಟ್ಕೊಂಡು, ಸೊ ಇದೇನು ನಾವು 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವೋ ಅದನ್ನು ಮಡಚಬೇಕು. ಸೊ ಮಡಚಿದ್ರೆ ನಾನು ಸ್ವಲ್ಪ ಕೆಳಗೆ ತೊಗೋತಿದ್ದೀನಿ, ಮಡಚಬೇಕು. ಹಾಗೆ ನೀವು ಇದನ್ನು ತೊಗೊಳೋಕ್ಕಿಂತ ಮುಂಚೆ ಇಲ್ಲಿ 1 ಇಂಚಷ್ಟು ಜಾಗ ಬಿಡಿ, 1 ಇಂಚು ಅದು 1/4 ಇಂಚು ಜಾಗ ಬಿಟ್ಟರು ಸಾಕು. ಸೊ 1/4 ಇಂಚು ಜಾಗ ಬಿಡಿ. ನಾನು ಇಲ್ಲಿ ಈ ತುದಿಯಲ್ಲಿ ನಮಗೆ ನಾನು 1 ಇಂಚು 1/4 ಇಂಚಷ್ಟು ಬಿಡ್ತಾ ಇದ್ದೀನಿ. ಸ್ಟಿಚಿಂಗ್ ಪರ್ಪಸ್ ನಾವು ಇದನ್ನು ಕಂಪಲ್ಸರಿ ಬಿಡಲೇಬೇಕು. ಅದಾದಮೇಲೆ ಸೇಮ್ ಅದನ್ನು ತೊಗೊಂಡು ಇದೇನು ನಾವು 2 ಇಂಚು ಕಟಿಂಗ್ಗೋಸ್ಕರ ಇಟ್ಕೊಂಡಿದ್ವು ಇದನ್ನು ಮಡಚಿ ಅದಾದಮೇಲೆ ಕರೆಕ್ಟಾಗಿ ಅದ್ರ ಮೇಲೆ ಬರೋ ಹಾಗೆ ಇಟ್ಕೊಳ್ಳೋಣ. ಇಟ್ಕೊಂಡು ಇದ್ರ ಮೇಲೆ ಟ್ರೇಸ್ ಮಾಡ್ತಾ ಹೋಗೋಣ. ಸೊ ಈ ರೀತಿ ಈ ಕಡೆ ನೀವು ಯಾವುದೇ ಥರದ್ರಲ್ಲೂ ಮಾರ್ಕ್ ಹಾಕಬಾರ್ದು. ಸೊ ಅದು ಈ ರೀತಿ ಇರಲಿ. ಆದಮೇಲೆ ನಾವು ಇದನ್ನು ಇನ್ನೊಂದ್ಸಲ ಮಾರ್ಕ್ ಮಾಡ್ಕೊಳ್ಳೋಣ. ಫಾರ್ ಫ್ರಂಟ್ ಸ್ಟಿಚ್ ಮಾಡ್ತಿರೋದಕ್ಕೋಸ್ಕರ ನಾವು ಇಲ್ಲಿ 1/4 ಇಂಚು ಒಳಗೆ ತೊಗೋತಿದ್ದೀವಿ. ಅಂದರೆ ಅಲ್ಲಿ 1.5 ಇಂಚ್ ತೊಗೊಂಡಿದ್ವಿ. ಸೊ ಇಲ್ಲಿ 1 ಇಂಚ್ ತೊಗೊಳ್ಳೋಣ. ಓಕೆ, 1 ಇಂಚ್ ತೊಗೊಳ್ಳೋಣ, ಅಂದರೆ 1/2 ಇಂಚು ಒಳಗೆ ತೊಗೋತಾ ಇದ್ದೀವಿ. ಸೇಮ್ ಒಳಗೆ ತೊಗೋತಾ ಇದ್ದೀವಿ. ಇಷ್ಟ ಆದಮೇಲೆ ಸೊ ಅದಕ್ಕೋಸ್ಕರ ಇದೇನಿದೆಯಲ್ಲ ಇಲ್ಲಿಂದ ಇಲ್ಲಿವರೆಗೂ ನಾನೊಂದ್ಸಲ ಮಾರ್ಕ್ ಮಾಡ್ತೀನಿ ನೋಡಿ. ಈ ಕಾಜಾವರೆಗೂ ಈ ರೀತಿ ಲೈನ್ ತೊಗೊಳ್ರಿ. ಆವಾಗ ನಮಗೆ ಈಸಿಯಾಗಿ ಇಲ್ಲಿಂದ ಎಷ್ಟು ಅಂತ ಗೊತ್ತಾಗುತ್ತೆ. ಇಲ್ಲಿಂದ ಇವ್ರಿಗೆ 6 ಇಂಚ್ ಬರ್ತಿದೆ. ಸೊ ನಾನಿಲ್ಲಿ 6 ಇಂಚ್ ತೊಗೋತೀನಿ. ಅದಕ್ಕೂ ಮುಂಚೆ 1 ಇಂಚು ಇವ್ರು 2.5 ಬರ್ತಿದೆ. 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಇದನ್ನು ಇಲ್ಲಿಗೆ 6.5 ತೊಗೊಂಡು ಅದಕ್ಕೆ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಮಾಡ್ಕೊತೀವಿ. ಸೊ ಇಲ್ಲಿಗೆ ಜಾಯಿನ್ ಮಾಡ್ಕೊತೀನಿ, ಕೂಡಿಸ್ತೀನಿ. ಅದಾದಮೇಲೆ ಇಲ್ಲೊಂದು ಮಾರ್ಕು. ಸೊ ಇಲ್ಲೂ ಕೂಡ ನೀವು ರೌಂಡ್ ಶೇಪ್ ತೊಗೊಳ್ಳಿ. ನಾನು ಈ ಥರ ತೊಗೊಂಡಿದ್ದೀನಿ. ಇವ್ರದ್ದು ಇದೇನಿದೆಯೋ ಈ ಪಾರ್ಟ್ ನಾವು ಇಲ್ಲಿ ಕಟ್ ಮಾಡ್ಕೋಬೇಕು. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ನೋಡ್ಕೋಬೇಕು. ನಿಮ್ಗೆ ಎಷ್ಟೆಷ್ಟು ಬರುತ್ತೋ ಅಷ್ಟು. ಇವರಿಗೆ 5 ಇದೆ, 5 ಎಕ್ಸ್ಟ್ರಾ ನಾವು 1/4 ಇಂಚ್ ತೊಗೋಬೇಕು. ಸೊ 5 ಕಾಲಿಗೆ ಇಲ್ಲಿ 5 ಕಾಲಿಗೆ ಒಂದು ಹಾಕೋಬೇಕು ಎಕ್ಸ್ಟ್ರಾ. ಸೊ ಈ ಕಡೆ ಈ ಏನು ಮಾರ್ಕ್ ಮಾಡ್ಕೊಂಡಿದ್ವು ಅದಕ್ಕೆ ಅದರಿಂದ ಮೇಲೆ 1 ಇಂಚಷ್ಟು ಮೇಲೆ ತೊಗೊಳ್ಳಿ. ಮೇಲೆ ತೊಗೊಂಡು ಅಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದಾದಮೇಲೆ ಇಲ್ಲಿಂದ ನಮಗೇನು ಎಕ್ಸ್ಪರ್ಟಿ ಕಾಜಾಪಟ್ಟಿ 5.5 ಬಂದಿದ್ದು ಅಲ್ಲಿಂದ 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಫಾರ್ ಮಾರ್ಕ್ ಮಾಡ್ಕೊಳ್ಳೋಕ್ಕೋಸ್ಕರ ನಾವಿಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೋತಾ ಇದ್ದೀವಿ. ಇಲ್ಲಿಂದ 1 ಇಂಚ್ ಎಕ್ಸ್ಟ್ರಾ ತೊಗೋತಿದ್ದೀನಿ. ಯಾಕೆ ಅಂದರೆ ಇದು ಡೌನ್ ಹೋಗುವಾಗ ನಮಗೆ ಬೇಕಾಗುತ್ತೆ. ಸೊ ಆ ಕಾರಣದಿಂದ. ಅದಾದಮೇಲೆ ನಾನು ಇಲ್ಲಿಂದ ಇಲ್ಲಿಗೆ 2.5 ಇಡ್ತಿದ್ದೀನಿ ಮಾರ್ಕ್ ಮಾಡ್ಕೊಳ್ಳೋಕ್ಕೋಸ್ಕರ. ಇಲ್ಲಿ ಇದನ್ನು ಜಾಯಿನ್ ಮಾಡ್ಕೋಬೇಕು. ಈ ರೀತಿ ಜಾಯಿನ್ ಮಾಡಿಕೊಂಡು ಇಲ್ಲಿಂದ ನಮಗೆ ಇಲ್ಲಿ ಸ್ಟಿಚ್ ಹಾಕೋದ್ರಿಂದ ಸೊ ಇಲ್ಲಿಂದ ನಮಗೆ ಒಂದು 3 ಇಂಚಷ್ಟು ಅಗಲ ಇರಲಿ. ಸೊ ಇಲ್ಲೊಂದು ಹ್ಯಾಂಡ್ ಇದ್ರ ಮಧ್ಯ ಇಲ್ಲೊಂದು ಇದರ ಹೈಟ್ ಬಂದು ನಾನು 2.5 ಇಡ್ತಿದ್ದೀನಿ. 2.5 ಅಥವಾ 2.25 ನೀವು ಇಟ್ಕೋಬೋದು. ನಾನು ಇವರಿಗೆ 2.25 ಇಡ್ತಿದ್ದೀನಿ. ಸೊ ಇಲ್ಲಿ ಹಾಕೋಬೇಕು. ಇದಾದಮೇಲೆ ಇಲ್ಲಿ 1/4 ಇಂಚ್ ಬಿಡ್ಬೇಕು ನೀವು. ಆವಾಗಲೇ ನಾನು ಹೇಳಿದ್ನಲ್ಲ 5 ಇಂಚು ಇವ್ರಿಗೆ ಬಂದಿದೆ ಕಾಜಾ ಪಟ್ಟಿ. ನಾನು 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸ್ಟಿಚಿಂಗ್ಗೋಸ್ಕರ. ಸೊ ಆ 1/4 ಇಂಚ್ ಬಿಟ್ಟು ಇದಕ್ಕೆ ಎಷ್ಟು ಬರುತ್ತೆ ನೋಡಿಕೊಂಡು ಇಲ್ಲಿವರೆಗೂ ನಾವು ತೊಗೊಂಡು ಇದನ್ನು ಮಧ್ಯಕ್ಕೆ ಮಾಡಿದಾಗ ನಮ್ಗೆ ಇಲ್ಲೊಂದು ಹಾಕೋದಕ್ಕೆ ಪಾಯಿಂಟ್ ಸಿಗುತ್ತೆ. ಅಲ್ಲೊಂದು ಮಾರ್ಕ್ ಮಾಡಿಕೊಂಡು ನಾವು ಇಲ್ಲಿ ಕೂಡ ನಾನು ಒಂದು 2.25 ಇಡ್ತಿದ್ದೀನಿ. ಇಲ್ಲೊಂದು ಲೈನ್ ಹಾಕ್ಕೊಂಡು ಆ ಕಡೆ 1/4 ಇಂಚು ಈ ಕಡೆ 1/4 ಇಂಚು ಬಂದು ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಈ ರೀತಿ ಇಟ್ಕೊಂಡ್ರೆ ನಿಮಗೆ ಇನ್ನೊಂದು ಮಾರ್ಕಿಂಗ್ ಸಿಗುತ್ತೆ. ಸೊ ಅದನ್ನು ಇಟ್ಕೊಳ್ಳಿ. ನೋಡಿ, ನಿಮಗೆ ಈ ಮಾರ್ಕ್ ಸಿಗಬೇಕು ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ. ಸೊ ನನಗೆ ಇಲ್ಲಿಂದ ಇಲ್ಲಿಗೆ 2 ಸಿಕ್ತಿದೆ. ಸೊ 2 ಇಂಚು ಗ್ಯಾಪ್ ಬಿಟ್ಟು ಇಷ್ಟು ಹೈಟಿಗೆ ಇದನ್ನು ಹಾಕಿ ಈ ಹೈಟಿಗೆ ಇದನ್ನು ಹಾಕಬೇಕು. ಇದು ಅಷ್ಟೇ 1/4 ಇಂಚು ಸಾಕು. 1/4 ಇಂಚ್ ಹಾಕೊಳ್ಳ್ರಿ. ಅದಾದಮೇಲೆ ನಾವಿಲ್ಲಿ 1 ಇಂಚ್ ಅಷ್ಟು ಮೇಲೆ ತಗೊಳ್ಳೋಣ. ಹಾಗೆ ಒಂದು 1/4 ಇಂಚು ಇಲ್ಲಿಂದ ಒಂದು 3/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಳೋಣ. 3/4 ಇಂಚು. ಓಕೆ, ನಾನಿಲ್ಲಿ 3/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಕಟ್ಟಿಂಗ್ ಮಾಡ್ತೀನಿ. ಓಕೆ,
ಇವಾಗ ನಾವು ಉಳಿದಿರೋ ಬಟ್ಟೆಯಲ್ಲಿ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಇದು ಈ ಬೆಲ್ಟ್ ಏನು ಬರುತ್ತಲ್ಲ ಇಲ್ಲಿಂದ, ಸೊ ಆ ಬೆಲ್ಟ್ನ ಕಟ್ ಮಾಡ್ಕೊಳ್ಳೋಣ. ಇದು ಹೆಂಗೆ ಮಾರ್ಕ್ ಮಾಡೋದಂತ ನೋಡೋಣ. ಫಸ್ಟ್ ನಾವು ಈ ರೀತಿ ತಗೋಬೇಕು. ಒಂದು 4 ಇಂಚು ಅಷ್ಟು ಹೈಟ್ ತೊಗೊಳ್ಳೋಣ. 4 ಇಂಚಷ್ಟು, ಸೊ ಮೇಲೆ 4 ಇಂಚು. ಅದಾದಮೇಲೆ ನಾವು ಇದರಿಂದ ಇಲ್ಲಿಗೆ ಒಂದು 3.25 ಇಟ್ಕೊಳ್ಳೋಣ. 3.25 ಇಂಚಿಗೆ 3.25 ಇಂಚು, ಇಲ್ಲಿಂದ ಇಲ್ಲಿಗೆ 3.25 ಇಂಚು. ಅದಾದಮೇಲೆ ನಮಗೆ ಇದು ಡೌನ್ ಹೋಗ್ತಾ ಹೋಗ್ಬೇಕಲ್ವಾ, ಸೊ ಅದಕ್ಕೆ ಇಲ್ಲಿ ಇಲ್ಲೂ ಕೂಡ 3.25 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಹಾಗೆ ಇಲ್ಲೂ 3.25 ಇಂಚು, ಇಲ್ಲೂ ಕೂಡ ಈ ರೀತಿ. ಅದಾದಮೇಲೆ ನೀವು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ರು ಅದನ್ನ ಅದ್ರ ಮೇಲೆ ಕರೆಕ್ಟಾಗಿ ಹಿಡಿದ್ರೆ ಸೊ ನಮ್ಗೆ ಎಷ್ಟು ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ. ಸೊ ಈ ಥರ ನೀವು 4 ಕಟ್ ಮಾಡ್ಕೋಬೇಕು. ಇದು 2 ಆಗಿದೆ, ಇನ್ನೂ 2 ಬೇಕು. ಈ ಥರ ಇನ್ನೂ 2 ಕಟ್ ಮಾಡ್ಕೋಬೇಕು. ನಮಗೆ ಪೈಪಿಂಗಿಗೆ ನಮಗೆ ಬೇಕಾಗುತ್ತೆ. ನಾನು 2 ಇಂಚಷ್ಟು ಅಗಲ ಇದೆ. 2 ಇಂಚಷ್ಟು ಅಗಲ ಇಟ್ಕೊಳ್ಳಿ. 2 ಇಂಚಷ್ಟಿದೆ. ಸೊ ಈ ಥರ ನಮಗೆ ಇನ್ನೂ 4 ಪೀಸ್ ಬೇಕಾಗುತ್ತೆ. ಸೊ ಈ ಥರ ಇನ್ನೂ 4 ಪೀಸ್ ಕಟ್ ಮಾಡ್ಬೇಕು ಉಳಿದಿರೋ ಫ್ಯಾಬ್ರಿಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್.